ವೃಷಭ ರಾಶಿಯವರೇ, ನೀವು ಯಾವುದಾದರೂ ಒಂದು ವಿಚಾರವನ್ನು ಹಿಂದಕ್ಕೆ ಬಿಡಲೇಬೇಕು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಏಕಕಾಲದಲ್ಲಿ ಅನೇಕ ರಂಗಗಳಲ್ಲಿ ಹೋರಾಡುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ. ನಿಮ್ಮ ಕೆಲಸದ ನಿರಂತರವಾಗಿ ಹೆಚ್ಚುತ್ತಿರುವ ಒತ್ತಡವಿದೆ. ನಿಮ್ಮಿಂದ ಕುಟುಂಬದ ಕೆಲವು ಆಳವಾದ ನಿರೀಕ್ಷೆಗಳಿವೆ. ನಿಮ್ಮ ಭವಿಷ್ಯದ ಬಗ್ಗೆ ಆರ್ಥಿಕ ಚಿಂತೆಗಳಿವೆ ಮತ್ತು ಅದೇ ಸಮಯದಲ್ಲಿ ಕೆಲವು ಬಗೆಹರಿಯದ ಸಂಬಂಧಗಳು ನಿಮ್ಮ ಮನಸ್ಸಿನ ಮೇಲೆ ನಿರಂತರವಾಗಿ ಭಾರವಾಗಿದೆ. ನೀವು ಪ್ರತಿಯೊಂದು ಪರಿಸ್ಥಿತಿ ಮತ್ತು ಪ್ರತಿಯೊಂದು ಸಂಬಂಧವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಹಾಗೂ ನಿಭಾಯಿಸಲು ಪ್ರಯತ್ನಿಸುತ್ತಿದ್ದೀರಿ. ಆದರೆ ಆಗಸ್ಟ್ 10ರಿಂದ ಆಗಸ್ಟ್ 16ರ ನಡುವೆ ಆಕಾಶದಲ್ಲಿ ರೂಪುಗೊಳ್ಳುತ್ತಿರುವ ಗ್ರಹಗಳ ಗೋಚಾರವು ಈ ಸಮಯದಲ್ಲಿ ಎರಡೂ ದೋಣಿಗಳ ಮೇಲೆ ಕಾಲಿಡುವ ಮೂಲಕ ನೀವು ಪಾರಾಗಲು ಸಾಧ್ಯವಿಲ್ಲ ಎಂದು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತಿದೆ. ವೃಷಭ ರಾಶಿಯು ಪೃಥ್ವಿ ತತ್ವದ ರಾಶಿಯಾಗಿದೆ ಮತ್ತು ನೀವು ಸ್ವಭಾವತಃ ವಸ್ತುಗಳನ್ನು ಬಲವಾಗಿ ಹಿಡಿದಿಟ್ಟುಕೊಳ್ಳಲು ಇಷ್ಟಪಡುತ್ತೀರಿ. ಬದಲಾವಣೆಯನ್ನು ನೀವು ಬೇಗನೆ ಇಷ್ಟಪಡುವುದಿಲ್ಲ. ಆದರೆ ನಿಮ್ಮ ಯಾವುದಾದರೂ ಒಂದು ಹಳೆಯ ಹಠವನ್ನು, ನಿಮ್ಮ ಒಂದು ಹಳೆಯ ಅಭ್ಯಾಸವನ್ನು ಅಥವಾ ಒಂದೇ ಸಮಯದಲ್ಲಿ 10 ವಿಭಿನ್ನ ಕೆಲಸಗಳನ್ನು ಮಾಡುವ ನಿಮ್ಮ ವಿಧಾನವನ್ನು, ಅಪ್ರೋಚ್ ಅನ್ನು ನೀವು ಈ ವಾರ ಬದಲಾಯಿಸಲೇಬೇಕು. ಸೂರ್ಯಗ್ರಹಣದ ಆಳವಾದ ಪ್ರಭಾವ, ನಿಮ್ಮ ಲಗ್ನಾಧಿಪತಿಯ ನೀಚ ಸ್ಥಿತಿ ಮತ್ತು ಸೂಕ್ಷ್ಮ ಭಾವಗಳಿಂದ ಚಂದ್ರನ ಅತಿ ವೇಗದ ಗೋಚಾರವು ನಿಮ್ಮ ವೃತ್ತಿ ಜೀವನ, ನಿಮ್ಮ ನಗದು ಹರಿವು ಮತ್ತು ನಿಮ್ಮ ಕುಟುಂಬಕ್ಕೆ ಹೇಗೆ ಹೊಸ ದಿಕ್ಕನ್ನು ನೀಡುತ್ತದೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದಾಗಿ, ನಿಮ್ಮ ಲಗ್ನಾಧಿಪತಿಯ ಪ್ರಸ್ತುತ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ. ವೃಷಭ ರಾಶಿಯ ಅಧಿಪತಿಯಾದ ಶುಕ್ರದೇವನು ಈ ಸಮಯದಲ್ಲಿ ನಿಮ್ಮ ಪಂಚಮ ಭಾವದಲ್ಲಿ, ಅಂದರೆ 5ನೇ ಮನೆಯಲ್ಲಿ, ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಗೋಚರಿಸುತ್ತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಗ್ನಾಧಿಪತಿಯು ನೀಚನಾದಾಗಲೆಲ್ಲ ಅದರ ನೇರ ಮತ್ತು ಮೊದಲ ಪ್ರಭಾವವು ವ್ಯಕ್ತಿಯ ಆತ್ಮವಿಶ್ವಾಸ, ಅವನ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಅವನ ವೈಚಾರಿಕ ಸ್ಪಷ್ಟತೆಯ ಮೇಲೆ ಬೀಳುತ್ತದೆ. ಪಂಚಮ ಭಾವವು ನಮ್ಮ ವಿವೇಚನೆ, ನಮ್ಮ ಬುದ್ಧಿಶಕ್ತಿ ಮತ್ತು ನಮ್ಮ ಭವಿಷ್ಯದ ಯೋಜನೆಗೆ, ಪ್ಲಾನಿಂಗ್ಗೆ ಸಂಬಂಧಿಸಿದೆ. ಅಲ್ಲಿ ಲಗ್ನಾಧಿಪತಿಯು ದುರ್ಬಲನಾಗಿರುವುದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಭವಿಷ್ಯದ ಆರ್ಥಿಕ ಭದ್ರತೆಯ ಬಗ್ಗೆ ಆಳವಾದ ಮತ್ತು ಅಕಾರಣವಾದ ಭಯವು ಉದ್ಭವಿಸಬಹುದು ಎಂಬುದನ್ನು ತೋರಿಸುತ್ತದೆ. ಶುಕ್ರನು ನಿಮ್ಮ ಜೀವನದಲ್ಲಿ ಐಷಾರಾಮಿ, ಸೌಕರ್ಯ ಮತ್ತು ಸ್ಥಿರತೆಯ ಮುಖ್ಯ ಕಾರಕನಾಗಿದ್ದಾನೆ ಮತ್ತು ಅವನು ದುರ್ಬಲನಾದಾಗ ಈ ಸ್ಥಿರತೆಯು ಅಪಾಯದಲ್ಲಿದೆ ಎಂದು ತೋರಲು ಪ್ರಾರಂಭಿಸುತ್ತದೆ. ನನ್ನ ಖರ್ಚುಗಳು ತುಂಬಾ ಹೆಚ್ಚಾಗುತ್ತವೆ ಅಥವಾ ನನ್ನ ವ್ಯಾಪಾರವನ್ನು ಸುಗಮವಾಗಿ ನಡೆಸಲು ನಾನು ಸಾಲ ಮಾಡಬೇಕೇ ಎಂಬ ಇಂತಹ ಆಲೋಚನೆಗಳು ನಿಮ್ಮನ್ನು ನಿರಂತರವಾಗಿ ಮಾನಸಿಕವಾಗಿ ಆಯಾಸಗೊಳಿಸಬಹುದು. ಕನ್ಯಾ ರಾಶಿಯಲ್ಲಿ ಶುಕ್ರನಿರುವುದರಿಂದ ವ್ಯಕ್ತಿಯೊಳಗೆ ಒಂದು ವಿಲಕ್ಷಣವಾದ ಪರ್ಫೆಕ್ಷನಿಸಂ ಬರುತ್ತದೆ. ನೀವು ಪ್ರತಿಯೊಂದು ಕೆಲಸದಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನ್ಯೂನತೆಗಳನ್ನು ಹುಡುಕಲು ಪ್ರಾರಂಭಿಸುತ್ತೀರಿ. ಇದರಿಂದಾಗಿ ನಿಮ್ಮೊಳಗೆ ಆಳವಾದ ಹತಾಶೆ, ಫ್ರಸ್ಟ್ರೇಷನ್ ಹುಟ್ಟಿಕೊಳ್ಳುತ್ತದೆ ಮತ್ತು ಈ ಹತಾಶೆಯು ಶೀಘ್ರದಲ್ಲೇ ನಿಮ್ಮ ನಡವಳಿಕೆಯಲ್ಲಿ ಕೋಪ ಮತ್ತು ಆಕ್ರಮಣಶೀಲತೆಯಾಗಿ ಬದಲಾಗುತ್ತದೆ. ಈ ಇಡೀ ವಾರ ನೀವು ಈ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಪ್ರಸ್ತುತ ನಿಮ್ಮ ನಗದು ಹರಿವು, ಕ್ಲಾಶ್ ಫ್ಲೋ ನಿರೀಕ್ಷೆಯಂತೆ ಹೆಚ್ಚಾಗುತ್ತಿದ್ದರೆ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಮಾನಸಿಕ ಒತ್ತಡವನ್ನು ತಪ್ಪಿಸಲು ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳತ್ತ ಆಕರ್ಷಿತರಾಗುವುದನ್ನು ಕಟ್ಟುನಿಟ್ಟಾಗಿ ತಡೆಯಿರಿ. ವಾರದ ಆರಂಭವು, ಅಂದರೆ ಆಗಸ್ಟ್ 9 ಮತ್ತು 10ರ ಸಮಯವು ಸಂಪೂರ್ಣವಾಗಿ ನಿಮ್ಮ ದ್ವಿತೀಯ ಭಾವದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಈ ಸಮಯದಲ್ಲಿ ಚಂದ್ರನು ಮಿಥುನ ರಾಶಿಯಲ್ಲಿ ಗೋಚರಿಸುತ್ತಿದ್ದಾನೆ ಮತ್ತು ಅಲ್ಲಿ ನಿಮ್ಮ 12ನೇ ಮನೆಯ ಅಧಿಪತಿಯಾದ ಮಂಗಳನ ಜೊತೆ ಸಂಪರ್ಕ ಸಾಧಿಸುತ್ತಿದ್ದಾನೆ. ದ್ವಿತೀಯ ಭಾವವು ನಿಮ್ಮ ಸಂಚಿತ ಸಂಪತ್ತು, ನಿಮ್ಮ ಲಿಕ್ವಿಡ್ ಕ್ಯಾಶ್ ಮತ್ತು ನಿಮ್ಮ ಮಾತಿನ ವಾಣಿ ಸ್ಥಾನವಾಗಿದೆ. ಅಲ್ಲಿ ಮಂಗಳನ ಶಕ್ತಿಯುತ ಆದರೆ ಉಗ್ರ ಉಪಸ್ಥಿತಿಯು ನಿಮ್ಮ ಸಂಭಾಷಣೆಯಲ್ಲಿ, ವಿಶೇಷವಾಗಿ ಕುಟುಂಬದ ಸದಸ್ಯರೊಂದಿಗೆ ಅನಗತ್ಯ ಕಠೋರತೆಯನ್ನು ತರಬಹುದು. ನೀವು ಇಷ್ಟು ದಿನಗಳಿಂದ ಉಳಿಸಿಟ್ಟಿರುವ ಹಣದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ವಿಚಿತ್ರವಾದ ಅಬದ್ಧತೆಯ ಭಾವನೆ ಬರಬಹುದು. ಕುಟುಂಬದೊಳಗೆ ಹಣದ ಬಗ್ಗೆ ಅಥವಾ ಯಾವುದೇ ಹಳೆಯ ಪೂರ್ವಜರ, ಪಿತೃಗಳ ಆಸ್ತಿಯ ವಿಭಜನೆಯ ಬಗ್ಗೆ ಬಹಳ ಗಂಭೀರವಾದ ಚರ್ಚೆ ನಡೆಯುವ ಬಲವಾದ ಸಾಧ್ಯತೆ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅತ್ಯಂತ ಸಮತೋಲನದಿಂದ ಇರಬೇಕು ಮತ್ತು ನಿಮ್ಮ ಮಾತಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರಬೇಕು. 12ನೇ ಮನೆಯ ಅಧಿಪತಿಯು 2ನೇ ಮನೆಯೊಂದಿಗೆ ನೇರ ಸಂಬಂಧವನ್ನು ಹೊಂದಿದಾಗ ಅದು ಯಾವುದೇ ಪೂರ್ವ ಯೋಜನೆ ಇಲ್ಲದ
ಹಠಾತ್ ದೊಡ್ಡ ವೆಚ್ಚಗಳನ್ನು ಮಾಡಿಸುತ್ತದೆ. ಆದ್ದರಿಂದ ಆಗಸ್ಟ್ 10ರಂದು ಯಾವುದೇ ರೀತಿಯ ಹಠಾತ್ ಶಾಪಿಂಗ್ ಮಾಡುವುದನ್ನು ನೀವು ಸಂಪೂರ್ಣವಾಗಿ ತಪ್ಪಿಸಬೇಕು. ಇದಲ್ಲದೆ ಇದೇ ಸಮಯದಲ್ಲಿ ನಿಮ್ಮ ಕಿರಿಯ ಸಹೋದರ ಸಹೋದರಿಯರು ಅಥವಾ ನೆರೆಹೊರೆಯವರೊಂದಿಗೆ ಸಣ್ಣ ವಿಷಯದ ಬಗ್ಗೆ ಯಾವುದಾದರೂ ದೊಡ್ಡ ತಪ್ಪು ಗ್ರಹಿಕೆಯು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉದ್ಭವಿಸಬಹುದು. ನಿಮ್ಮ ಪದಗಳ ಆಯ್ಕೆಯನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ, ಏಕೆಂದರೆ ಒಮ್ಮೆ ಆಡಿದ ಮಾತುಗಳನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಆಗಸ್ಟ್ 11 ಮತ್ತು 12ರ ಸಮಯವು ನಿಮಗೆ ಅತ್ಯಂತ ಸೂಕ್ಷ್ಮ ಮತ್ತು ಸವಾಲಿನದ್ದಾಗಿರಲಿದೆ. ಚಂದ್ರನು ಗೋಚಾರ ಮಾಡುತ್ತಾ ನಿಮ್ಮ ತೃತೀಯ ಭಾವದಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಾರೆ. ಇಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕು, ಏಕೆಂದರೆ ಇದೇ 3ನೇ ಮನೆಯ ಮೇಲೆ ಸೂರ್ಯಗ್ರಹಣದ ವ್ಯಾಪಕ ಮತ್ತು ಆಳವಾದ ಪ್ರಭಾವವೂ ಬೀಳಲಿದೆ. 3ನೇ ಮನೆಯು ನಿಮ್ಮ ಪರಾಕ್ರಮ, ನಿಮ್ಮ ಕಿರಿಯ ಒಡ ಹುಟ್ಟಿದವರು, ಸಣ್ಣ ಪ್ರಯಾಣಗಳು ಮತ್ತು ನಿಮ್ಮ ಸಂವಹನಕ್ಕೆ ಕಮ್ಯುನಿಕೇಶನ್ಗೆ ಸಂಬಂಧಿಸಿದೆ. ಚಂದ್ರನು ಹೇಗೂ ಮನಸ್ಸಿನ ಕಾರಕನಾಗಿದ್ದಾನೆ ಮತ್ತು ಅಲ್ಲಿ ಸೂರ್ಯಗ್ರಹಣದ ಉಪಸ್ಥಿತಿಯು ನಿಮ್ಮ ಸುಪ್ತ ಮನಸ್ಸಿನ ಮೇಲೆ ಆಳವಾಗಿ ಪ್ರಭಾವ ಬೀರುತ್ತದೆ. ಈ ಭಾವದಲ್ಲಿ ಗ್ರಹಣದ ಋಣಾತ್ಮಕ ಶಕ್ತಿಯು ಶೇಖರವಾದಾಗ ಮನಸ್ಸಿನಲ್ಲಿ ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್, ಅಜ್ಞಾತ ಭಯ ಮತ್ತು ಆತಂಕವು ಆಂಗ್ಸೈಟಿಗೆ ಸಂಪೂರ್ಣವಾಗಿ ಮೇಲುಗೈ ಸಾಧಿಸುತ್ತದೆ. ನಿಮಗೆ ನನ್ನ ಸ್ಪಷ್ಟ ಮತ್ತು ನೇರವಾದ ಸಲಹೆ ಎಂದರೆ ಆಗಸ್ಟ್ 11 ಮತ್ತು 12ರಂದು ನಿಮಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ಮೀಟಿಂಗ್ ಇದ್ದರೆ ಅಥವಾ ನೀವು ಯಾವುದಾದರೂ ಆಸ್ತಿಯ ಕಾನೂನು ಒಪ್ಪಂದಕ್ಕೆ ಲೀಗಲ್ ಅಗ್ರಿಮೆಂಟ್ಗೆ ಸಹಿ ಹಾಕಲಿದ್ದರೆ ಸಾಧ್ಯವಾದರೆ ಅದನ್ನು ಕೆಲವು ದಿನಗಳವರೆಗೆ ಮುಂದೂಡಿ. ಈ ಅವಧಿಯಲ್ಲಿ ಯಾವುದೇ ರೀತಿಯ ಸಣ್ಣ ಪ್ರಯಾಣಗಳನ್ನು ಸಹ ಸಂಪೂರ್ಣವಾಗಿ ತಪ್ಪಿಸಿ. ನೀವು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಏನೇ ಮಾತನಾಡಿದರೂ ಅದರಲ್ಲಿ ಸಂಪೂರ್ಣ ಪಾರದರ್ಶಕತೆಯನ್ನು, ಟ್ರಾನ್ಸ್ಪರೆನ್ಸಿ ಕಾಪಾಡಿಕೊಳ್ಳಿ. ಯಾವುದೇ ಸಣ್ಣ ವಿಷಯವನ್ನು ಮರೆಮಾಚುವುದು ನಿಮಗೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಬಹುದು. ಇಷ್ಟೆಲ್ಲ ಮುನ್ನೆಚ್ಚರಿಕೆಗಳ ಅರ್ಥ ವೃತ್ತಿ ಮತ್ತು ವ್ಯವಹಾರದ ವೇಗ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ ಎಂದು ನೀವು ಈಗ ಯೋಚಿಸುತ್ತಿರಬಹುದು. ಖಂಡಿತ ಇಲ್ಲ. ಈ ಗ್ರಹಗಳ ಸವಾಲುಗಳ ನಡುವೆಯೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ಸಕಾರಾತ್ಮಕ ನಿರಾಳತೆಯು ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಕಳೆದ ಹಲವು ವಾರಗಳಿಂದ ಕಾರಣವಿಲ್ಲದೆ ಸಿಲುಕಿಕೊಂಡಿದ್ದ ಕೆಲಸಗಳು ಅಥವಾ ಸರ್ಕಾರಿ ವಿಷಯಗಳು ಈಗ ಪರಿಹಾರದತ್ತ ವೇಗವಾಗಿ ಚಲಿಸುತ್ತವೆ. ಈ ಶಕ್ತಿಯನ್ನು ಇನ್ನಷ್ಟು ಸ್ಪಷ್ಟಪಡಿಸಲು ನಾನು ಟ್ಯಾರೋ ಕಾರ್ಡ್ಗಳ ಮಾರ್ಗದರ್ಶನವನ್ನು ಪಡೆದಿದ್ದೇನೆ. ಈ ವಾರ ನಿಮಗಾಗಿ ದ ಹೈರೋಫ್ಯಾಂಟ್ ಮತ್ತು 3 ಆಫ್ ಪೆಂಟಕಲ್ಸ್ ಕಾರ್ಡ್ಗಳು ಬಂದಿವೆ. ವೃಷಭ ರಾಶಿಯವರಿಗೆ ದ ಹೈರೋಫ್ಯಾಂಟ್ ಕಾರ್ಡ್ ಶಿಸ್ತು ಮತ್ತು ಸಂಪ್ರದಾಯದ ಸಂಕೇತವಾಗಿದೆ. ಇದು ನಿಮ್ಮ ಕೆಲಸದಲ್ಲಿ ನೀವು ಯಾವುದೇ ಶಾರ್ಟ್ ಕಟ್ ತೆಗೆದುಕೊಳ್ಳಬಾರದು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ನೀವು ನಿಯಮಗಳನ್ನು ನಿರ್ಲಕ್ಷಿಸಿದರೆ ಅಥವಾ ಯಾವುದೇ ಅನೈತಿಕ ಮಾರ್ಗವನ್ನು ಅನುಸರಿಸಿದರೆ ಆ ಕೆಲಸವು ಸಂಪೂರ್ಣವಾಗಿ ಹಾಳಾಗುತ್ತದೆ. ನೀವು ನಿಗದಿತ ವ್ಯವಸ್ಥೆ, ಸಿಸ್ಟಮ್ ಮತ್ತು ಶಿಸ್ತಿನಿಂದ ಮಾತ್ರ ಮುಂದುವರಿಯಬೇಕು. 3 ಆಫ್ ಪೆಂಟಕಲ್ಸ್ ನಿಮಗೆ ಏನನ್ನು ವಿವರಿಸುತ್ತಿದೆ ಎಂದರೆ, ಬಹಳ ಅನುಭವಿ ಹಿರಿಯ ವ್ಯಕ್ತಿಯೊಬ್ಬರು ನಿಮಗೆ ಹೊಸ ಮತ್ತು ಪ್ರಮುಖ ಕೌಶಲ್ಯವನ್ನು ಕಲಿಸಬಹುದು. ನಿಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಅವರ ಮಾತನ್ನು ನೀವು ಎಚ್ಚರಿಕೆಯಿಂದ ಆಲಿಸಬೇಕು. ನೀವು ಸ್ವತಃ ವ್ಯಾಪಾರದಲ್ಲಿದ್ದರೆ ನಿಮ್ಮ ಸಹೋದ್ಯೋಗಿಗಳ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಅವರ ಒಂದು ಸಣ್ಣ ಸಲಹೆಯು ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡಬಹುದು. ಟೀಮ್ ವರ್ಕ್, ಸಾಮೂಹಿಕ ಕೆಲಸ ಈ ವಾರ ನಿಮ್ಮ ಯಶಸ್ಸಿನ ದೊಡ್ಡ ಕೀಲಿಯಾಗಿ. ಆಗಸ್ಟ್ 13 ಮತ್ತು 14ರಂದು ಚಂದ್ರನು ನಿಮ್ಮ ಚತುರ್ಥ ಭಾವದಲ್ಲಿ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಾನೆ. ಇಲ್ಲಿ ಚಂದ್ರನು ನೇರವಾಗಿ ಕೇತುವಿನೊಂದಿಗೆ ಸೇರುತ್ತಾನೆ. ಇದನ್ನು ನಾವು ಜ್ಯೋತಿಷ್ಯದಲ್ಲಿ ಗ್ರಹಣ ಯೋಗ ಎಂದು ಕರೆಯುತ್ತೇವೆ. ಇದರೊಂದಿಗೆ 10ನೇ ಮನೆಯಿಂದ ರಾಹುವಿನ ಪೂರ್ಣ ದೃಷ್ಟಿಯು ನಿಮ್ಮ 4ನೇ ಮನೆಯ ಮೇಲೆ ನಿರಂತರವಾಗಿ ಬೀಳುತ್ತಿದೆ. ಇದು ಗೃಹಿಣಿಯಾಗಿ ತಮ್ಮ ಮನೆಯನ್ನು ನಿಭಾಯಿಸುತ್ತಿರುವ ನಮ್ಮ ತಾಯಂದಿರು ಮತ್ತು ಸಹೋದರಿಯರ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 4ನೇ ಮನೆಯನ್ನು ಸುಖಸ್ಥಾನ ಎಂದು ಕರೆಯಲಾಗುತ್ತದೆ. ಇದು ನಮ್ಮ ಆಂತರಿಕ ಮಾನಸಿಕ ಶಾಂತಿ ಮತ್ತು ನಮ್ಮ ತಾಯಿಯ ಮುಖ್ಯ ಭಾವವಾಗಿದೆ. ಅಲ್ಲಿ ರಾಹು ಮತ್ತು ಕೇತುವಿನ ಈ ಕ್ರೂರ ಪ್ರಭಾವದಿಂದಾಗಿ ಮನೆಯೊಳಗೆ ಅಕಾರಣವಾದ ಅಸ್ಥಿರತೆ ಮತ್ತು ಗೊಂದಲದ ವಾತಾವರಣ ಉಂಟಾಗಬಹುದು. ನೀವು ವ್ಯವಸ್ಥೆಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಿದ್ದೀರಿ, ಆದರೆ ವಿಷಯಗಳು ನಿರಂತರವಾಗಿ ಹದಗೆಡುತ್ತಿವೆ ಎಂದು ನಿಮಗೆ ಅನಿಸುತ್ತದೆ. ಮನೆಯ ಯಾವುದಾದರೂ ವಾಹನದಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಹಠಾತ್ ದೊಡ್ಡ ರಿಪೇರಿ ಕಾಣಿಸಿಕೊಳ್ಳಬಹುದು. ರಿಯಲ್ ಎಸ್ಟೇಟ್ ಅಥವಾ ಆಸ್ತಿಗೆ ಸಂಬಂಧಿಸಿದ ಕೆಲಸ ಮಾಡುತ್ತಿರುವ ಜಾತಕರು
ಆಗಸ್ಟ್ 13 ಮತ್ತು 14ರಂದು ಯಾವುದೇ ಡೀಲ್ ಫೈನಲ್ ಮಾಡಬಾರದು. ಕೌಟುಂಬಿಕ ವಿಷಯಗಳನ್ನು ಬಹಳ ಶಾಂತಿ ಮತ್ತು ತಾಳ್ಮೆಯಿಂದ ಬಗೆಹರಿಸಲು ಪ್ರಯತ್ನಿಸಿ. ಮನೆಯಿಂದ ದೂರ ವಾಸಿಸುವ ಜನರು ತಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮತ್ತು ನಿರಂತರ ಸಂಪರ್ಕದಲ್ಲಿರಬೇಕು. ಆಗಸ್ಟ್ 15 ಮತ್ತು 14ರಂದು ಚಂದ್ರನು ನಿಮ್ಮ ಪಂಚಮ ಭಾವದಲ್ಲಿ ಕನ್ಯಾ ರಾಶಿಯನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಅವನ ಸಂಯೋಗವು ನಿಮ್ಮ ನೀಚ ಸ್ಥಿತಿಯ ಶುಕ್ರನೊಂದಿಗೆ ಇರುತ್ತದೆ ಮತ್ತು ಕರ್ಮಫಲದಾತ ಶನಿಯ ದೃಷ್ಟಿಯೂ ಅವರ ಮೇಲೆ ಬೀಳುತ್ತದೆ. ಈ ವಾರಾಂತ್ಯವು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೇಮ ಸಂಬಂಧದಲ್ಲಿರುವ ಜನರಿಗೆ ಅತ್ಯಂತ ಸೂಕ್ಷ್ಮವಾಗಿದೆ. ವಿದ್ಯಾರ್ಥಿಗಳಿಗೆ ಈ ಗೋಚಾರವು ಸ್ಪಷ್ಟವಾದ ಸಂದೇಶವನ್ನು ನೀಡುತ್ತಿದೆ. ನಿಮ್ಮ ಶಕ್ತಿಯನ್ನು 100 ವಿಭಿನ್ನ ದಿಕ್ಕುಗಳಲ್ಲಿ ಅಲೆದಾಡಿಸಲು ಬದಲು ಅದನ್ನು ಸಂಪೂರ್ಣವಾಗಿ ಒಟ್ಟುಗೂಡಿಸಿ ನಿಮ್ಮ ಒಂದು ಮುಖ್ಯ ಗುರಿಯ ಫೋಕಸ್ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಕೌಶಲ್ಯಗಳನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳುವ ಕಟ್ಟುನಿಟ್ಟಾದ ಅಗತ್ಯವಿದೆ. ಇಲ್ಲದಿದ್ದರೆ ಈ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ನೀವು ಇತರರಿಗಿಂತ ಬಹಳ ಹಿಂದೆ ಉಳಿಯಬಹುದು. ಪ್ರಣಯ ಸಂಬಂಧದಲ್ಲಿರುವವರು, ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅವರ ನಡುವೆ ಈ ವೀಕೆಂಡ್ ನಲ್ಲಿ ಬಹಳ ಆಳವಾದ ಮತ್ತು ತೀವ್ರವಾದ ಸಂಭಾಷಣೆ ನಡೆಯುವ ಸಾಧ್ಯತೆ ಇದೆ. ಶನಿಯ ದೃಷ್ಟಿಯಿಂದಾಗಿ ನಿಮ್ಮ ಸ್ವಭಾವದಲ್ಲಿ ಪ್ರತಿಯೊಂದು ಮಾತಿನ ತಪ್ಪು ಹುಡುಕುವ, ಕೂದಲನ್ನು ಸೀಳುವ ಪ್ರವೃತ್ತಿ ಬರಬಹುದು ಮತ್ತು ನೀವು ಅತಿಯಾಗಿ ಯೋಚಿಸಬಹುದು. ಶನಿಯು ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಮತ್ತು ಅವನ ದೃಷ್ಟಿಯು ವಿಷಯಗಳಲ್ಲಿ ವಿಳಂಬವನ್ನು ತರುತ್ತದೆ. ಇದರಿಂದಾಗಿ ನಿಮ್ಮ ತಾಳ್ಮೆ ಮುರಿಯಬಹುದು ಮತ್ತು ನೀವು ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡಬಹುದು. ಜ್ಯೋತಿಷಿಯಾಗಿ ನಿಮಗೆ ನನ್ನ ಸ್ಪಷ್ಟ ಸಲಹೆ ಎಂದರೆ, ಈ ವೀಕೆಂಡ್ ನಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಅಥವಾ ಪಾರ್ಟ್ನರ್ನೊಂದಿಗೆ ಯಾವುದೇ ಕಹಿ ಮಾತುಗಳನ್ನಾಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಪ್ರೀತಿಯು ಪ್ರೀತಿಯಾಗೇ ಇರಲಿ, ಅದನ್ನು ಯಾವುದೇ ವಾದ ವಿವಾದದ ರೂಪಕ್ಕೆ ತಿರುಗಲು ಬಿಡಬೇಡಿ. ಕೌಟುಂಬಿಕ ಸಂಬಂಧಗಳ ದೃಷ್ಟಿಕೋನದಿಂದ ನೋಡಿದರೆ, ನಿಮ್ಮ ಮನೆಯಲ್ಲಿ ಪೂರ್ವಜರ ಅಂದರೆ ಪಿತೃಗಳ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ಹಳೆಯ ವಿವಾದ ನಡೆಯುತ್ತಿದ್ದರೆ ಈಗ ಅದರಲ್ಲಿ ನಿಧಾನವಾಗಿ ಸ್ಥಗಿತತೆ ಮತ್ತು ಶಾಂತಿ ಬರುವುದು ಕಂಡುಬರುತ್ತದೆ. ದಾಂಪತ್ಯ ಜೀವನದಲ್ಲಿ ಕಳೆದ ಕೆಲವು ಸಮಯದಿಂದ ಇದ್ದ ಉದ್ವಿಗ್ನತೆಯು ಟೆನ್ಷನ್ಸ್ ಸುಧಾರಿಸುವ ಅತ್ಯಂತ ಸ್ಪಷ್ಟ ಯೋಗಗಳು ನಿಮ್ಮ ಚಾರ್ಟ್ನಲ್ಲಿ ನಿರ್ಮಾಣವಾಗುತ್ತಿವೆ. ಮದುವೆಯ ವಯಸ್ಸಿನಲ್ಲಿದ್ದು ಕಾಯುತ್ತಿರುವ ಯುವಕ ಯುವತಿಯರಿಗೆ ಈ ವಾರದ ಮಧ್ಯಭಾಗದ ನಂತರ ಉತ್ತಮ ಮತ್ತು ಯೋಗ್ಯವಾದ ಸಂಬಂಧ ಮ್ಯಾಚ್ ಬರುವ ಬಲವಾದ ಸಾಧ್ಯತೆ ಇದೆ. ನೀವು ಕೇವಲ ಒಂದು ವಿಷಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಹಣದ ಬಗ್ಗೆ ಕುಟುಂಬದಲ್ಲಿ ಹೊಸ ವಿವಾದ ಉದ್ಭವಿಸಲು ಬಿಡಬೇಡಿ. ವೃಷಭ ರಾಶಿಯು ಹೇಗೂ ದೇಹದಲ್ಲಿ ಸ್ಥಿರತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಗ್ರಹಗಳು ತುಂಬಾ ಪ್ರಕ್ಷುಬ್ಧವಾಗಿರುವ ಹಾಗೆ ಈ ವಾರ ನಿಮ್ಮ ಆರೋಗ್ಯ ಸಂಬಂಧಿಸಿದಂತೆ ಅತ್ಯಂತ ಗಂಭೀರವಾದ ಎಚ್ಚರಿಕೆಯು ಎದುರಾಗುತ್ತಿದೆ. ಆಗಸ್ಟ್ 10ರಿಂದ 16ರ ನಡುವೆ ವಿಶೇಷವಾಗಿ ನಿಮ್ಮ ಕಾಲುಗಳಲ್ಲಿ, ಮೊಣಕಾಲುಗಳಲ್ಲಿ ಅಥವಾ ದೇಹದ ಕೆಳಭಾಗದಲ್ಲಿ ಆಳವಾದ ಗಾಯ ಅಥವಾ ನೋವು ಉಂಟಾಗುವ ಬಲವಾದ ಸಾಧ್ಯತೆ ಇದೆ. ಆದ್ದರಿಂದ ನಮ್ಮ ವಯಸ್ಸಾದ ವೀಕ್ಷಕರು ಅಥವಾ ಈಗಾಗಲೇ ಮೊಣಕಾಲು ನೋವು ಇರುವವರು ಮೆಟ್ಟಿಲುಗಳನ್ನು ಹತ್ತುವಾಗ ಮತ್ತು ಇಳಿಯುವಾಗ ತುಂಬಾ ಜಾಗರೂಕರಾಗಿರಬೇಕು. ಚಂದ್ರನ ಗೋಚಾರವು ವೇಗವಾಗಿರುವುದರಿಂದ ನೀವು ಶೀಘ್ರದಲ್ಲೇ ಮಾನಸಿಕ ಮತ್ತು ದೈಹಿಕ ಆಯಾಸವನ್ನು ಅನುಭವಿಸಬಹುದು. ನಿಮ್ಮ ಕೆಲಸದ ನಡುವೆ ಸ್ವಲ್ಪ ವಿರಾಮವನ್ನು, ಬ್ರೇಕ್ ಖಂಡಿತವಾಗಿ ತೆಗೆದುಕೊಳ್ಳಿ. ಹಳೆಯ ದೈಹಿಕ ಸಮಸ್ಯೆ ಉಲ್ಬಣಗೊಂಡರೆ ಕೇವಲ ಮನೆಮದ್ದುಗಳನ್ನು ನೆಚ್ಚಿಕೊಳ್ಳಲು ಬದಲು ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಈಗ ನಾನು ನಿಮ್ಮ ಪ್ರಮುಖ ಭಾಗಕ್ಕೆ ಅಂದರೆ ಜ್ಯೋತಿಷ್ಯ ಪರಿಹಾರಗಳ ಉಪಾಯಗಳ ಕಡೆಗೆ ಬರೋಣ. ಆಕಾಶದಲ್ಲಿ ಗ್ರಹಗಳು ತುಂಬಾ ಸಕ್ರಿಯವಾಗಿ ಮತ್ತು ಮಾರಕವಾಗಿರುವಾಗ ವೈದಿಕ ಜ್ಯೋತಿಷ್ಯದ ಪರಿಹಾರಗಳು ಋಣಾತ್ಮಕ ಶಕ್ತಿಯನ್ನು ಸಮತೋಲನಗೊಳಿಸಲು ನಮಗೆ ಸಹಾಯ ಮಾಡುತ್ತವೆ. ಈ ವಾರ ನಿಮ್ಮ ಅದೃಷ್ಟದ ಬಣ್ಣವು ಸಂಪೂರ್ಣವಾಗಿ ಬಿಳಿಯಾಗಿರುತ್ತದೆ. ಯಾವುದೇ ಪ್ರಮುಖ ಕೌಟುಂಬಿಕ ನಿರ್ಧಾರ ತೆಗೆದುಕೊಳ್ಳಲು ಶುಕ್ರವಾರ ನಿಮಗೆ ಅತ್ಯುತ್ತಮ ದಿನವಾಗಿದೆ. ಆದರೆ ಅದರಲ್ಲಿ ಕುಟುಂಬದ ಹಿರಿಯ ಸದಸ್ಯರನ್ನು ಖಂಡಿತವಾಗಿ ಸೇರಿಸಿಕೊಳ್ಳಿ. ಪರಿಹಾರಗಳ ವಿಷಯಕ್ಕೆ ಬಂದರೆ, ಲಗ್ನಾಧಿಪತಿಯ ನೀಚ ಸ್ಥಿತಿ ಮತ್ತು ಚಂದ್ರನು ರಾಹುಕೇತುಗಳಿಂದ ಪೀಡಿತನಾಗಿರುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಕೆಲವು ಅತ್ಯಂತ ಸಾತ್ವಿಕ ಮತ್ತು ಸರಳ ಪರಿಹಾರಗಳನ್ನು ಅಳವಡಿಸಿಕೊಳ್ಳಬೇಕು. ಮೊದಲನೇ ಪರಿಹಾರ, ಸೋಮವಾರದಂದು ಯಾವುದಾದರೂ ಗೋಶಾಲೆಗೆ ಹೋಗಿ ಅಥವಾ ಯಾವುದೇ ಹಸುವಿಗೆ ಬಿಳಿ ಸಿಹಿ ತಿಂಡಿ ಅಥವಾ ಸ್ವಲ್ಪ ಬೇಯಿಸಿದ ಅನ್ನವನ್ನು ಖಂಡಿತವಾಗಿ ತಿನ್ನಿಸಿ. ಇದು ನಿಮ್ಮ 2ನೇ ಮನೆಯ ಚಂದ್ರನನ್ನು ಶಾಂತಗೊಳಿಸುತ್ತದೆ ಮತ್ತು ಹಣದ ಅರಿವಿನ ಎಲ್ಲಾ ಅಡೆತಡೆಗಳನ್ನು ನಿವಾರಿಸುತ್ತದೆ. 2ನೇ ಪರಿಹಾರ, ಮಂಗಳವಾರದಂದು ಭಗವಾನ್ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಾಂತ ಮನಸ್ಸಿನಿಂದ ಪ್ರಾರ್ಥಿಸಿ
ಮತ್ತು ಕನಿಷ್ಠ 1 ಪ್ರದಕ್ಷಿಣೆಯನ್ನು ಪರಿಕ್ರಮ ಖಂಡಿತವಾಗಿ ಮಾಡಿ. ಈ ಪರಿಹಾರವು ಮಾನಸಿಕ ಗೊಂದಲ ಮತ್ತು ಕೋಪದ ವಿರುದ್ಧ ಹೋರಾಡಲು ನಿಮಗೆ ಅಪಾರ ಧೈರ್ಯವನ್ನು ನೀಡುತ್ತದೆ. 3ನೇ ಮತ್ತು ಅತ್ಯಂತ ಪ್ರಮುಖ ಪರಿಹಾರವೆಂದರೆ ಇಡೀ ವಾರ ಪ್ರತಿದಿನ ಭಗವಾನ್ ಶಿವನ ಶಿವಲಿಂಗಕ್ಕೆ ಹಸಿ ಹಸುವಿನ ಹಾಲು ಮತ್ತು ಶುದ್ಧ ನೀರನ್ನು ಜಲವನ್ನು ಅರ್ಪಿಸಿ. ಚಂದ್ರನನ್ನು ಧಾರಣೆ ಮಾಡಿರುವ ಶಿವನ ಆ ಶಾಂತ ಶಕ್ತಿಯು ಈ ಸಮಯದಲ್ಲಿ ನಿಮ್ಮನ್ನು ಆಳವಾದ ಮಾನಸಿಕ ಒತ್ತಡದಿಂದ ಸುರಕ್ಷಿತವಾಗಿ ಹೊರತರುತ್ತದೆ. ಏಕೆಂದರೆ ಜಲಾಭಿಷೇಕವು ನಿಮ್ಮ ಪ್ರಕ್ಷುಬ್ಧ ಮನಸ್ಸಿಗೆ ನೇರವಾಗಿ ತಂಪನ್ನು ನೀಡುತ್ತದೆ. ನಿಮ್ಮ ಮನಸ್ಸು ತುಂಬಾ ವಿಚಲಿತವಾದಾಗಲೆಲ್ಲ ಏಕಾಂತದಲ್ಲಿ ಕುಳಿತು ದತ್ತಾತ್ರೇಯ ಕಥೆಯನ್ನು ಪಠಿಸಿ ಅಥವಾ ಸಂಪೂರ್ಣ ನಂಬಿಕೆಯಿಂದ ಮನಸ್ಸಿನಲ್ಲಿ ನಿರಂತರವಾಗಿ ರಾಧೇ ಕೃಷ್ಣ ಎಂದು ಜಪಿಸುತ್ತಿರಿ. ವೈದಿಕ ಜ್ಯೋತಿಷ್ಯವು ನಿಮ್ಮನ್ನು ಹೆದರಿಸಲು ಎಂದಿಗೂ ಇರುವುದಿಲ್ಲ. ಇದು ಕೇವಲ ಒಂದು ಹವಾಮಾನದಂತಿದೆ. ಇದರಿಂದ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕು. ನಿಮ್ಮ ಹಳೆಯ ಹಠ ಮತ್ತು ಶಾರ್ಟ್ಕಟ್ ತೆಗೆದುಕೊಳ್ಳುವ ಅಭ್ಯಾಸವನ್ನು ಶಾಶ್ವತವಾಗಿ ಬಿಟ್ಟುಬಿಡಿ. ಆಗ ನಿಮ್ಮ ದಾರಿಗಳು ತಾನಾಗಿಯೇ ಹೇಗೆ ತೆರೆದುಕೊಳ್ಳುತ್ತವೆ ಎಂಬುದನ್ನು ನೀವೇ ಸ್ವತಃ ನೋಡುತ್ತೀರಿ. ತುಂಬ ಧನ್ಯವಾದಗಳು.